ಅಲ್ಲಿ ಟ್ಯೂಷನ್ಗೆ 4 ನಂಬರ್ ಸಾಲಿ ಕಡೆ ಟ್ಯೂಷನ್ಗೆ ಹೋಗ್ತಿದ್ದೇಳ್ರಿ. ಅಲ್ಲಿ ಹೋಗ್ತಿದ್ದೇಳ್ರಿ. ಈಶ್ವರಿ ಏನು ಮಾಡ್ಯಾನ್ರಿ ಹಂಗೆ ಸ್ವಲ್ಪ ಮಾತಾಡಿಸ್ತಿದ್ದಂತಾರೆ. ಮಾತಾಡಿಸ್ತಿದ್ರೆ ಇದು ಸ್ವಲ್ಪ ರೊಕ್ಕ ಇದ್ದರೆ ತಂದು ಕೊಡು ಅಂದಾನಂತ್ರಿ. ಇಲ್ಲ ನನ್ನ ತ್ರಾಸ ಐತಿ, ಸ್ವಲ್ಪ ರೊಕ್ಕ ಇದ್ರೆ ತಂದು ಕೊಡು ಅನ್ಕಸಂತಂದಾನ. ಅಂದ್ರೆ ಆಕಿ ಏನು ಮಾಡ್ಯಾಳ್ರಿ, ತಿಜೋರಿ ಒಳಗೆ 8,000 ರೂಪಾಯಿ ಇಟ್ಟಿದ್ದಿ ಸರ್. ತಿಜೋರಿ ಒಳಗೆ 8,000 ರೂಪಾಯಿ ಹೋಗಿ ಕೊಟ್ಟಾಳ್ರಿ. ಕೊಟ್ಟು ಏನು ಮಾಡ್ಯಾಳ್ರಿ, ಮತ್ತೆ ಒಂದು 4 ದಿವಸ ಆಗೈತೆ ರೀ ಸರ್. 4 ದಿವಸ ಆದ್ಮ್ಯಾಕೆ ಮತ್ತೇನು ಮಾಡ್ಯಾರ, ಸ್ವಲ್ಪ ಬಂಗಾರ ಇದ್ರೆ ತಂದು ಕೊಡು, ಮತ್ತೆ ನಿಮ್ಮ ಅವ್ವನ ಕೈಯಾಗ ಕೊಡ್ತೀನಿ, ನನಗೆ ಸ್ವಲ್ಪ ತ್ರಾಸ ಐತಿ ಅನ್ಕಸಂದಾನಂತ್ರಿ ಸರ್. ಇಲ್ಲ ನಮ್ಮ ಮನ್ಯಾಗ ಬಂಗಾರ ಗಿಂಗಾರ ಏನಿಲ್ಲ ಅಂತಂದಾನ. ಬಂಗಾರ ಗಿಂಗಾರ ಏನಿಲ್ಲ ಅಂತಂದ್ರೆ ಮತ್ತೇನು ಮಾಡ್ಯಾಳ್ರಿ, ಆಕಿ 5.5 ತೊಲಿ ಇತ್ತು ಸರ್ ಬಂಗಾರ. 5.5 ತೊಲಿ ಇದ್ರೆ ಏನು ಮಾಡ್ಯಾಳ್ರಿ, ಅದ್ರೊಳಗೆ ಅರ್ಧ ಒಯ್ದು ಕೊಟ್ಟಾಳ್ರಿ ಸರ್. ಅರ್ಧ ಒಯ್ದು ಕೊಟ್ಟಾಳ್ರಿ. ಮತ್ತೆ ಏನು ಮಾಡ್ಯಾರ, ಮತ್ತೆ ಎದುರ್ಸ್ಯಾನ್ರಿ ಆಕಿ ತಂದು ಕೊಡಂದ್ರೆ ತಂದು ಕೊಡ್ಬೇಕಂತಂದು ಆಕಿ ಎದುರು ಏನು ಮಾಡಿಬಿಟ್ಟಾಳ್ರಿ, ಎಲ್ಲ ಇದ್ದಿದ್ದು ಬಂಗಾರ ಎಲ್ಲ ಒಯ್ದು ಕೊಟ್ಟಾಳ್ರಿ ಸರ್. 5.5 ತೊಲಿ ಬಂಗಾರ ಹೋಗಿತ್ತು ರೀ. 8,000 ರೂಪಾಯಿ ಹೋಗಿತ್ತು ರೀ ಸರ್. ಇನ್ನೇನು ಕಂಪ್ಲೇಂಟ್ ಕೊಟ್ರೇನ್ರಿ ಅಮ್ಮಾರ? ಒಂದು 6 ತಿಂಗಳು ಇದು ಯಾವಾಗ ಹೋಗೈತೆ ಸರ್, ನಮ್ಗೆ ಗೊತ್ತಾದಾಗಲೇ 6 ತಿಂಗಳಾತ್ರಿ ಸರ್. ಪೊಲೀಸ್ ಕಂಪ್ಲೇಂಟ್ ಹೋಗಿವ್ರಿ ಸರ್. ಎರಡು ಮಕ್ಕಳಿಗೆ ಕರ್ಕೊಂಡು ಹೋಗಿನ್ರಿ ಸರ್. 2 ಗಂಡ ಹೆಂಡ್ತಿ ನಾವು. ಇಲ್ಲಮ್ಮ ಮೈಸೂರ್ದಾಗ ಅದಾನ ನಿಮ್ಮ ಬಂಗಾರ, ಅವ್ರನ್ನ ಹುಡ್ಕತ್ತೀವಿ, ಸಿಗವಲ್ಲ, ಸಿಕ್ಕನಂದ್ರೆ ನಿಮ್ಮ ಬಂಗಾರ ಇಸ್ಕೊಡ್ತೀವಿ ಅಂದ್ಕಸಂತ ಹಿಂಗೆ ಹೇಳಿ ಕಳ್ಸ್ಯಾರ್ರಿ ಸರ್. ಇನ್ನೇನು FIR ಮಾಡ್ಕೊಂಡ್ರ? ಮಾಡ್ಕೊಂಡ್ರಿ ಸರ್. ಮಾಡ್ಕೊಂಡ್ರಿ. ಏನಾಗ್ಬೇಕು ಈಗ? ಈಗ ನಮ್ಗೆ ನೋಡ್ರಿ ಸರ, ನಾವು ಬಡವ್ರಿ, ನಾವು ದುಡ್ಕೊಂಡು ತಿನ್ನೋರಿ. ನಮ್ಮ ಮನೆಯವ್ರು ಅಮಾಲಿ ಮಾಡ್ತಾರ್ರಿ ಸರ್. ನಮ್ಮ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ ಮಾಡ್ಬೇಕ್ರಿ ಸರ್. ಅಲ್ಲ, ಈಗ ನೀವು ಬಂಗಾರ ಕೇಳಿದ್ರೆ ನಿಮ್ಮನ್ನ ಸಾಯಿಸ್ತಾನೆ ಧಮಕಿ ಹಾಕಿದ್ನಂತಲ್ಲ, ಹಾಕ್ಯಾನ್ರಿ. ಏನಂತ ಹೇಳ್ತಿದ್ದಾರೆ? ನೀವು ಬಂಗಾರ ತಂದ್ಕೊಳ್ಳಿಲ್ಲ ಅಂದ್ರೆ ಫಸ್ಟ್ ನಿಮ್ಮ ಅಪ್ಪಗ ಸಾಯಿಸ್ತೀನಿ ಕಲ್ಲಾಕಿ, ಆಮ್ಯಾಗ ನಿಮ್ಮ ಅವ್ಗೆ ಚಾಕು ಹಾಕಿ ಕಲಸ ಮಾಡ್ತೀನಿ ಅಂದನ್ ಸರ್. ನಿಮ್ಮ ಹುಡುಗಿನ ಪ್ರೀತಿ ಮಾಡ್ತೀನಿ ಅಂತ ಏನು ನಂಬಿಸ್ಯಾನ ಅಂತ ಹೇಳಿದ್ರಿ? ಏನೇನ್ರಿ ಸರ್, ನಮ್ಗೆ ಒಟ್ಟ ಅವನು ಈಶಾನಾಗ ಗೊತ್ತಿದ್ದಿಲ್ಲ ಸರ್. ಆ ಹುಡುಗಿ ಒಟ್ಟು 4 ನಂಬರ್ ಸಾಲಿ ಕಡೆ ಓದ್ತಿದ್ದಿಲ್ರಿ, ಅಲ್ಲೇ ಟ್ಯೂಷನ್ಗೆ ಹೋಗ್ತಿದ್ರಿ, ಹಂಗ ಹೋಗ್ತಿದ್ದಳ್ರಿ. ಇದೆಲ್ಲ ಆದ್ಮ್ಯಾಕ ಹಿಂಗ ಬೆದರಿಕೆ ಹಾಕ್ಯಾನ್ರಿ ಅವ ಸರ್. ಬೆದರಿಕೆ ಹಾಕ್ಯಾನ್ರಿ. ನಮ್ಗೆ ಏನಾಗ್ಬೇಕ್ರಿ, ನಾವು ಬಡವ್ರಿ. ನಾವು ಬಡವ್ರಿ ಸರ್, ದುಡ್ಕೊಂಡು ತಿನ್ನೋ ಮಟ್ಟ ಇದಿಲ್ರಿ. ನನಗೆ ಮಕ್ಕಳು 3 ಮಂದಿ ಹೆಣ್ಮಕ್ಳ್ರಿ. ನನಗೆ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ ಮಾಡ್ಬೇಕ್ರಿ ಸರ್. ನಮಗಾದಂಗೆ ಇನ್ನೊಬ್ರು ಹೆಣ್ಮಕ್ಳಿಗೆ ಮೋಸ ಮಾಡ್ತಾನ್ರಿ ಅವ. ಸಣ್ಣ ಹುಡುಗಿರಿ ಆಕಿ ಮೋಸ ಮಾಡ್ಕೊಂತ ಹೋಗ್ಯಾನ್ರಿ ಅವ. ಎದ್ರಿಕೆ ಹಾಕಿ ಮೋಸ ಮಾಡ್ಕೊಂತ ಹೋಗ್ಯಾನ್ರಿ. ವಿಜಯಲಕ್ಷ್ಮಿ ಮಡಿವಾಡ್ರಿ ಸರ್. ಅವ್ರ ಮನೆಯಾಗ ಇರ್ತಿದ್ರು, ಇವ್ರು ಕೆಲ್ಸಕ್ಕೆ ಈ ಕಡೆ ಹೋಗಿರ್ತಿದ್ದಾರೆ, ನಾವು ಈ ಕಡೆ ಬರ್ತಿದ್ವಿ. ನಮ್ಮ ಅನ್ಕರು ಏನು ಗೊತ್ತಿಲ್ರಿ. ಅನುಪಗೂ ಅವು ಮತ್ತೆ ಇದು ಬಂಗಾರ ಎಲ್ಲ ತೊಗೊಂಡು ಹೋಗಿದ್ದು ಗೊತ್ತಾದಾಗ ಸ್ವಲ್ಪ ಎದಿ ಹೊಡ್ಕೊಂತಿದ್ದಲ್ರಿ. ಎದಿ ಹೊಡ್ಕೋ ಟೈಮಿಗೆ ನಾವೇನು ಮಾಡಿದ್ವಿ, ಮನೆಗೆ ಬಂದಾಗ ಗೊತ್ತಾಗೈತ್ರಿ ನಮಗೂ. ಗೊತ್ತಾಗ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿಸಿ ನಾವು ಅವ್ರಿಗೆ ಬಾಲಕಿಯ ಹುಡುಗಿ ಬೇಡ ಅಂತಂದಿಸಿ ಇದು ಮಾಡಿದಾರೆ. ದೇಸಾಯಿ ಸಾಹೇಬ್ರನ್ನೂ ಇದ್ದಾರೆ, ದೇಸಾಯಿ ಸಾಹೇಬ್ರನ್ನೂ ಇದ್ರು. ಮತ್ತು ನಮ್ಗನ್ಕರು ಏನು ನಾವು ಅಮಲ್ ಕೆಲಸ ಮಾಡಿದವ್ರು ನಮ್ಗನ್ಕರು ಏನು ಗೊತ್ತಿದ್ದಿಲ್ಲ. ಈಗ ನಿನ್ನೆ ಮಾಡಿರಿ ನೀವು? ನಿನ್ನೆ ಕಂಪ್ಲೇಂಟ್ ಮಾಡೋದು ಕಂಪ್ಲೇಂಟ್ ಮಾಡಿ ಬಂದಿದ್ದೆ. ವಿಶ್ವ ಪರಿಚಯ ಅಲ್ರಿ ನಮ್ಗೆ ಹಿಂಗ ಆಗೈತೆ ಅನ್ನೋದು ಗೊತ್ತಾದ್ಮೇಲೆ ನಮ್ಗೆ ಗೊತ್ತಾದ. ನಿಮ್ಮ ಮಗಳಿಗೆ ಏನಂತ ಇಸ್ಕೊಂಡು ಹೋಗಿದ್ರಿ ಬಂಗಾರ? ಅವ ಹೆದರಿಕೆ ಹಾಕೇಸಿ ಇದು ಮಾಡ್ಕೊಂಡ. ನಮ್ಮ ಹೆಸರು ಪರಶುರಾಮ್ ಮುಡಿಗಳು. ದುಡ್ಕೊಂಡು ದುಡಿಯೋದು ಹೋಗೋದು ಮನೆಗೆ ಬರೋದು ಸರ್. FIR ನಿನ್ನೆ ಆಗೈತಲ್ಲಮ್ಮ? ನಿನ್ನೆಗೆ ಸರ್, ನಿನ್ನೆಗೆ. ಆಕಿ ಸಣ್ಣಕ್ಕೆ ಅದಾಳ, ಬಾಲಿಕೆ ಅದಾಳ, ಬ್ಯಾಡ ನಾವು ಹುಡುಕಿ ಅವ್ ಸಿಕ್ಕಂದ್ರೆ ನಿಮ್ ಬಂಗಾರ ಇಸ್ಕೊಡ್ತೀವಿ ಅಂತ ಮಾಡ್ಕೊಂಡಿದ್ದಿಲ್ಲ ಸರ್. 20 ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮತ್ತೆ ಶಶಣ್ಣರ್ಗು 10 ಸಲ ಹೋಗ್ಯಾರ್ರಿ. ನಮ್ ಸರ್ ಲಕ್ಕುಂಟಿ ಸರ್ ಅವರು ಹೋಗ್ಯಾರ್ರಿ, ಅನ್ನಪ್ಪಣ್ಣ ಹೋಗ್ಯಾನ್ರಿ, ಭಾಳ ಸಲ ಹೋಗ್ಯಾರ್ರಿ. ಅವ್ರು ಮಾಡಿಲ್ರಿ. ಇಲ್ಲಿಗೆ ಬೆಂಡಿಗೇರಿ ಪೊಲೀಸ್ ಅಮ್ಮ ನೀವು ಈ ಕಡೆ ಬರ್ರಿ, ನೀವು ಸರ್ ನೀವು ಆ ಕಡೆ ಹೋಗ್ರಿ ಸರ್.
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.